ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಮಾಸ ಮಾರ್ಚ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವಿಶೇಷವಾಗಿ ಮಾರ್ಚ್ 19ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಹಬ್ಬ, ಹೊಸ ಸಂವತ್ಸರ, ಹೊಸ ವರ್ಷದ ಪ್ರಾರಂಭ. ಎಲ್ಲರಿಗೂ ಕೂಡ ಶುಭ ಫಲಗಳನ್ನೇ ಕೊಡಲಿ. ಸಿಹಿ ಕಹಿಗಳು ಕೂಡ ಸಮ ಪ್ರಮಾಣದಲ್ಲಿರಲಿ. ಎಲ್ಲದನ್ನು ಕೂಡ ಎದುರಿಸುವಂತಹ ದೃಢತೆ, ಒಂದು ಆತ್ಮಸ್ಥೈರ್ಯ ಎಲ್ಲರಿಗೂ ಕೂಡ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ಮಾರ್ಚ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಮಾರ್ಚ್ 27ನೇ ತಾರೀಕು ಶ್ರೀರಾಮನವಮಿ, ರಾಮನ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಗ್ರಹಗತಿಗಳಲ್ಲಿ ರವಿ ಮತ್ತು ಶನಿಯ ನಡುವೆ ಇರುವ ಶತ್ರುತ್ವಗಳ ಪರಿಹಾರಕ್ಕೂ ಕೂಡ ರಾಮನ ಆರಾಧನೆ ಮಾಡಿ, ಸೂರ್ಯವಂಶಸ್ಥನಾದಂತಹ ಶ್ರೀರಾಮಚಂದ್ರ, ಶನಿ ದೋಷಗಳಿಗೆ ಆಂಜನೇಯನ ಆರಾಧನೆ, ಇದೆರಡು ಕೂಡ ರಾಮನಿಂದ ಸಾಧ್ಯ ಆಗುವಂಥದ್ದು. ರಾಮನ ಆರಾಧನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಅದರಲ್ಲೂ ಕೂಡ ಕೆಲವು ರಾಶಿಯವರಿಗೆ, ಯಾರ್ಯಾರಿಗೆ ಅಷ್ಟಮ ಶನಿ 7.5 ಇಂಥ ವಿಚಾರಗಳು ನಡೀತಾ ಇದೆ, ಅವರೆಲ್ಲರೂ ಕೂಡ ಶ್ರೀರಾಮನ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಇನ್ನು ಮಾರ್ಚ್ 1ನೇ ತಾರೀಕು ಶುಕ್ರ ತನ್ನ ಉಚ್ಚಕ್ಷೇತ್ರವಾದಂತಹ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಾರ್ಚ್ 14ನೇ ತಾರೀಕು ಸೂರ್ಯನು ಕೂಡ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಾರ್ಚ್ 25ನೇ ತಾರೀಕು ಶುಕ್ರ ಮತ್ತೊಮ್ಮೆ ಮೀನ ರಾಶಿಯಿಂದ ಮೇಷರಾಶಿಗೆ ಬರ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಮಾರ್ಚ್ ತಿಂಗಳಲ್ಲಿ ಸಿಂಹರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಬಹಳ ಕನ್ಫ್ಯೂಷನ್ ಮಾಡಿಕೊಳ್ಬೇಡಿ. ಸಿಂಹರಾಶಿಯವರಿಗೆ ಗುರುಬಲ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಬಟ್ ಗುರುಬಲ ಅನ್ನೋದು ನಿಮಗೆ ಆರೋಗ್ಯ, ವಿದ್ಯೆ, ಉದ್ಯೋಗ, ಹಣಕಾಸು, ಈ ಎಲ್ಲ ವ್ಯಾವಹಾರಿಕ ಲೌಕಿಕ ಕ್ಷೇತ್ರಗಳಲ್ಲಿ ಅನುಕೂಲ ಮಾಡುವಂತಹ ಸ್ಥಿತಿಯಲ್ಲಿದೆ. ಗುರುಬಲದ ಅನುಗ್ರಹ ಸಿಂಹರಾಶಿಯವರಿಗೆ ಹಲವಾರು ವ್ಯಾವಹಾರಿಕ ವಿಚಾರಗಳಲ್ಲಿ ಅನುಕೂಲಗಳನ್ನು ಖಂಡಿತವಾಗ್ಲೂ ಮಾಡಿಕೊಡುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ಅದರಲ್ಲೂ ಸಿಂಹ ಲಗ್ನದವರಿಗೆ ಅತ್ಯಂತ ಅವಶ್ಯಕ. ಸಿಂಹರಾಶಿಯವರಿಗೆ ಸ್ವಲ್ಪ ಮಾನಸಿಕ ಖಿನ್ನತೆ ಅಥವಾ ಡಿಪ್ರೆಷನ್ಗಳನ್ನು ಕೊಡುತ್ತೆ. ಏಕೆಂದರೆ ಅಷ್ಟಮ ಶನಿ ಅನ್ನುವಂಥದ್ದು ಯಾವಾಗಲೂ ಶನಿ ಕಾಲಿನ ಮೂಳೆಗಳು, ನರಗಳು ಮತ್ತು ಹಲ್ಲುಗಳು, ಶಿರೋಭಾಗಕ್ಕೆ ಹೆಚ್ಚಾಗಿ ಸಂಬಂಧಪಡ್ತಾನೆ. ಟೆನ್ಷನ್ಗಳನ್ನು ಸ್ವಲ್ಪ ಶನಿ ಕೊಡ್ತಾನೆ ಬರ್ತಾನೆ. ಸೊ ಹೆಚ್ಚಾಗಿ ನಿಮಗೆ ವ್ಯಾವಹಾರಿಕವಾಗಿ ಲೌಕಿಕ ಪ್ರಪಂಚದ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ವಿಶೇಷವಾಗಿ ಸಿಂಹ ಲಗ್ನ ಅಥವಾ ಸಿಂಹ ರಾಶಿಯವರು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಅದರಲ್ಲಿಯೂ ಕೂಡ ಮಾರ್ಚ್ 14ರಿಂದ ಏಪ್ರಿಲ್ 14ರ ತನಕ ಸೂರ್ಯನು ಕೂಡ ಲಗ್ನ ಮತ್ತು ರಾಶಿಯ ಅಧಿಪತಿಯಾದಂತಹ ಸೂರ್ಯ ಶನಿಯ ಯುತಿಯಲ್ಲಿ ಬರ್ತಾನೆ. 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಲಗ್ನ ರಾಶಿಯಲ್ಲಿ ಕೇತು ಸಂಚಾರ ಮಾಡ್ತಾ ಇರ್ತಾನೆ. ಅವನ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಇದೆಲ್ಲ ಏನಾದರೂ ಆರೋಗ್ಯದ ವ್ಯತ್ಯಾಸಗಳು, ಜಾಯಿಂಟ್ ಪೈನ್, ಕಾಲಿನ ಮೂಳೆಗಳಿಗೆ ಸಂಬಂಧಪಡುವ ಆರೋಗ್ಯ, ಬೆನ್ನು ಹುರಿ, ಬ್ಯಾಕ್ ಪೈನ್ ಇಂತಹ ವಿಚಾರಗಳಿಗೆ ಸಂಬಂಧಪಡುತ್ತೆ. ಸಣ್ಣ ಪುಟ್ಟ ಸರ್ಜರಿ ಅಥವಾ ವೃದ್ಧಾಪ್ಯದಲ್ಲಿರುವಂಥವರಿಗೆ ಹೃದಯ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳು, ರಕ್ತದೊತ್ತಡ ಅಂದರೆ BP ಜಾಸ್ತಿ ಆಗುವಂಥದ್ದು. ಸೂರ್ಯ ಹೃದಯಕ್ಕೆ ಕಾರಕತ್ವ ಇರುವಂತಹ ಗ್ರಹ, ಅವನು 8ನೇ ಮನೆಯಲ್ಲಿ ಶನಿ ಜೊತೆ ಸಂಚಾರ ಮಾಡುವಷ್ಟು ಸಮಯ ಹೆಚ್ಚಿನದಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಮಾರ್ಚ್ 14ರಿಂದ ಏಪ್ರಿಲ್ 14ರ ತನಕ. ಇದಕ್ಕೆ ಪರಿಹಾರಾರ್ಥವಾಗಿ ಶ್ರೀರಾಮನ ದರ್ಶನ ಮಾಡಿ ರಾಮರಕ್ಷಾ ಸ್ತೋತ್ರಗಳು ಅಥವಾ ಹನುಮಾನ್ ಚಾಲೀಸ ಹೇಳುವಂಥದ್ದು ಅತಿ ಉತ್ತಮವಾದಂತಹ ಪರಿಹಾರ. 1-1.5 ತಿಂಗಳು ಇದನ್ನು ಫಾಲೋ ಮಾಡಿದರೆ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ಒಳ್ಳೆಯದಾಗೋದನ್ನು ನಾವು ತಿಳಿಸದೇ ಇದ್ದರೂ ಕೂಡ ಒಳ್ಳೆಯದಾಗೋದಕ್ಕೆ ಅವಕಾಶ ಇರುತ್ತೆ. ಬಟ್ ಏನಾದರೂ ಸಮಸ್ಯೆಗಳು ಬರುವಂಥದ್ದಿದ್ದರೆ ಅದನ್ನು ಮುಂಚೆನೇ ಅರ್ಥ ಮಾಡಿಕೊಂಡ್ರೆ ರೆಮಿಡಿ ಅನ್ನುವಂಥದ್ದು ಖಂಡಿತ ಅನುಕೂಲಗಳನ್ನು ಕೊಡುತ್ತೆ. ಹೆಲ್ತ್ ಅನ್ನೋದು ಯಾವಾಗಲೂ ಪ್ರಿವೆನ್ಷನ್ನಲ್ಲಿರಬೇಕು, ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಯುಗಾದಿ ಸಂವತ್ಸರದ ಪ್ರಾರಂಭದಲ್ಲೇ ಕಾಳಸರ್ಪ ಯೋಗದಿಂದ ಪ್ರಾರಂಭ ಆಗುತ್ತೆ. ಅದು ಶರೀರದ ಮೇಲೆ ಹೆಚ್ಚಿನ ಪ್ರಭಾವಗಳನ್ನು ಬೀರೋದಕ್ಕೆ ಅವಕಾಶಗಳು ಇರುತ್ತೆ.
ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ವಿಚಾರಗಳು ತುಂಬ ಕರೆಕ್ಟಾಗಿರುತ್ತೆ, ಆದರೂ ಕೂಡ ಮನೆಯಲ್ಲಿ ಅಂದರೆ ಕುಟುಂಬದಲ್ಲಿ ನಿಷ್ಠುರಗಳನ್ನು ಅದು ಸೃಷ್ಟಿ ಮಾಡುತ್ತೆ. ಯಾಕೆಂದರೆ ವಾಕ್ಸ್ಥಾನದ ಮೇಲೆ ರವಿ ಮತ್ತು ಶನಿಯ ದೃಷ್ಟಿ ಬೀಳ್ತಾ ಇರುತ್ತೆ. ವಾಕ್ಸ್ಥಾನವನ್ನು ಕುಜನು ಕೂಡ ವೀಕ್ಷಣೆ ಮಾಡ್ತಾನೆ. ಕುಜದೋಷ ಅನ್ನುವಂಥದ್ದು ವಾಕ್ಯಗಳನ್ನು ತುಂಬ ಸ್ಟ್ರೈಟ್ ಮಾಡುತ್ತೆ ಅಥವಾ ಕತ್ತಿಯ ಥರ ಶಾರ್ಪ್ ಆಗಿರುತ್ತೆ. ಈ ಏಪ್ರಿಲ್ 14 ತನಕ ಇದನ್ನು ಅವಾಯ್ಡ್ ಮಾಡಿದರೆ ಎಷ್ಟೋ ಮಾನಸಿಕ ನೆಮ್ಮದಿಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಧನಾಗಮನ ಬಹಳ ಶುಭ, ಯಾಕೆಂದರೆ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದು ಧನಸ್ಥಾನವನ್ನು ನೋಡ್ತಾನೆ. ಧನಾಗಮನ ಶುಭ ಆಗುತ್ತೆ, ಧನ ವ್ಯಯನೂ ಕೂಡ ಅಷ್ಟೇ ಆಗುತ್ತೆ. ಅದರ ಪ್ರಭಾವ ಏನಪ್ಪ ಅಂದರೆ 50-50 ಅಂತಲ್ಲ, ವ್ಯಯ ಆಗೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಥವಾ ಅದಕ್ಕೇನಾದರೂ ಪ್ಲ್ಯಾನಿಂಗ್ಗಳನ್ನು ಮಾಡ್ಕೊಳ್ಳಿ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ತುಂಬ ವಿಮರ್ಶೆ ಮಾಡಿ. ಗುರುಬಲ ಇದ್ದಾಗ ಕಣ್ಮುಚ್ಕೊಂಡು ಕೆಲಸ ಮಾಡಿದರೂ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಅಷ್ಟಮದಲ್ಲಿರುವ ಶನಿ ಯಾವಾಗ ಧನಸ್ಥಾನವನ್ನು ನೋಡ್ತಾನೆ, ಮುಂದಿನ ಗುರಿಗಳಿಗಾಗಿ ಇನ್ವೆಸ್ಟ್ಮೆಂಟ್ಗಳು ಖಂಡಿತ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಅದೇ ರೀತಿಯಾಗಿ ಅನಿರೀಕ್ಷಿತವಾಗಿಯೂ ಕೂಡ ಶನಿ ಕೆಲವು ಖರ್ಚುಗಳನ್ನು ಕೊಡ್ತಾನೆ. ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿದರೆ ಇದನ್ನು ಅವಾಯ್ಡ್ ಮಾಡಿಕೊಳ್ಬೋದು. ಮುಂದಿನ ದಿನಗಳಿಗೆ ಇದು ತುಂಬ ಅನುಕೂಲಕ್ಕೆ ಬರುತ್ತೆ. ಅದರ ನೇರವಾದ ಕನೆಕ್ಷನ್ ಎಲ್ಲಿರುತ್ತೆ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ. ಸಿಂಹರಾಶಿಯವರು ತುಂಬ ಕನ್ಫ್ಯೂಷನ್ನಲ್ಲಿರ್ತೀರ, ಇಲ್ಲೇ ಕಂಟಿನ್ಯೂ ಮಾಡಲಾ ಅಥವಾ ಬೇರೆ ಉದ್ಯೋಗಕ್ಕೆ ಪ್ರಯತ್ನ ಮಾಡಲಾ, ಏಕೆಂದರೆ ಗುರುಬಲ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಶುಕ್ರನು ಕೂಡ ಈಗ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಸಿಂಹರಾಶಿಯವರು ಈ ವಿಚಾರವಾಗಿ ಸ್ವಲ್ಪ ಕನ್ಫ್ಯೂಷನ್ನಲ್ಲಿ ಇರ್ತೀರ. ಬಟ್ ಇದೇನೇ ಇದ್ದರೂ ಈ ಯುಗಾದಿ ಸಂವತ್ಸರದ ನಂತರದಲ್ಲಿ ಒಂದು ಏಪ್ರಿಲಿಂದ ಅಕ್ಟೋಬರ್ ಒಳಗಡೆ ಯಾವುದಾದ್ರೂ ಪ್ರಯತ್ನಗಳಿದ್ದರೆ ಖಂಡಿತವಾಗ್ಲೂ ಮಾಡಿ. ಈಗ ಸದ್ಯಕ್ಕೆ ಅಷ್ಟೇನು ಉತ್ತಮವಾದಂತಹ ಸಮಯ ಇದಾಗಿರೋದಿಲ್ಲ. ಸೊ ಮೇ ನಂತರ ಉದ್ಯೋಗ ಕ್ಷೇತ್ರಕ್ಕೆ ಸಿಂಹರಾಶಿಯವರಿಗೆ ತುಂಬ ಅನುಕೂಲ ಆಗುತ್ತೆ. ಈಗ ಯಾವುದೇ ಸಣ್ಣ ಪುಟ್ಟ ಅಂದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋ ಕನ್ಫ್ಯೂಷನ್ ಇದ್ದರೂ ಕೂಡ ಸ್ವಲ್ಪ ಈ ಟೈಮನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಉತ್ತಮ. ಇನ್ನು ಒಡ ಹುಟ್ಟುಗಳು ಸೋದರ ಸ್ಥಾನಾಧಿಪತಿಯಾಗಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಸೋದರ ಮತ್ತು ಸೋದರಿಯರ ನಡುವಿನ ಒಂದು ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ಈ ವಿಚಾರಗಳಲ್ಲಿ ಯಾವುದೇ ವಿಳಂಬಕ್ಕೆ ಅವಕಾಶ ಇಲ್ಲ. ಹೊಸ ಪ್ರಾಪರ್ಟಿ ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಸಿಂಹರಾಶಿಯವರು ಖಂಡಿತ ಪ್ರೋಗ್ರೆಸ್ ಮಾಡ್ಬೋದು. ಏಪ್ರಿಲ್ 14 ನಂತರ ಈ ವಿಚಾರಗಳ ಬಗ್ಗೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಸಿಂಹರಾಶಿಯವರು ನೋಡ್ತೀರಾ. ಇನ್ನು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಇದು ಉತ್ತಮವಾದಂತಹ ಸಮಯ. ಯಾಕೆಂದರೆ ಪೂರ್ವಪರ ಪುಣ್ಯ ಹಾಗೂ ಜ್ಞಾನಸ್ಥಾನಾಧಿಪತಿ ಗುರು ಲಾಭಸ್ಥಾನದಲ್ಲಿದ್ದಾನೆ. ಅವನ ದೃಷ್ಟಿ ಅನ್ನುವಂಥದ್ದು ಜ್ಞಾನಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ. ಹಾಗೆ ಸಂತಾನದ ಎಕ್ಸ್ಪೆಕ್ಟೇಷನ್ ಇರೋರಿಗೂ ಕೂಡ ಇದು ಒಂದು ಉತ್ತಮವಾದಂತಹ ಸಮಯ. ಬಹಳ ಸಮಯದಿಂದ ಸಂತಾನದ ನಿರೀಕ್ಷೆಯಲ್ಲಿರುವಂತಹ ಸಿಂಹರಾಶಿಯವರಿಗೆ ಇದು ಉತ್ತಮವಾದಂತಹ ಗುರುಬಲ. ಹಾಗೆ ಮಕ್ಕಳ ಒಂದು ಅಭಿವೃದ್ಧಿ ಯಶಸ್ಸನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಖಂಡಿತ ತಂದೆ ತಾಯಿಯ ಸಿಂಹರಾಶಿಯವರ ಈ ಒಂದು ಗುರುಬಲ ಅವರಿಗೆ ಎಷ್ಟು ಅನುಕೂಲ ಆಗುತ್ತೋ ಇಲ್ವೋ ಮಕ್ಕಳಿಗಂತೂ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಷಷ್ಠಾಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ. ಹೊಸ ಸ್ನೇಹಿತರನ್ನು ಮಾಡಿಕೊಳ್ಬೇಡಿ. ಸಣ್ಣ ಪುಟ್ಟ ಅಪನಿಂದನೆ ಅಪಕೀರ್ತಿ ಇಂಥದ್ದೆಲ್ಲ ಬರೋದಕ್ಕೆ ರವಿ ಮತ್ತು ಶನಿಯ ಒಂದು ಯುತಿ ಸ್ವಲ್ಪ ಕಾರಣವಾಗುತ್ತೆ ಸಿಂಹರಾಶಿಯವರಿಗೆ. ಸೊ ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ಅದರಲ್ಲೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಏಪ್ರಿಲ್ 14 ತನಕ ಯಾವುದೇ ನಿಷ್ಠುರಗಳನ್ನು ಮಾಡಿಕೊಳ್ಬೇಡಿ. ಇಲ್ಲದೇ ಇದ್ದರೆ ಅನವಶ್ಯಕ ಪ್ರಮೋಷನ್ಗಳಾಗುವಂಥದ್ದು ಅಡೆತಡೆಗಳು ಉಂಟಾಗುತ್ತೆ. ಅಪನಿಂದನೆ ಅಥವಾ ಅಪಕೀರ್ತಿಗಳು ಬರೋದಕ್ಕೆ ಅವಕಾಶ ಇರುತ್ತೆ. ರಾಮನ ಆರಾಧನೆ ಮಾಡಿ ಖಂಡಿತ ಶುಭ ಆಗುತ್ತೆ. ಸಪ್ತಮದಲ್ಲಿ ಕುಜ ಮತ್ತು ರಾಹು ಸೇರುವಂಥದ್ದು ಈ ಒಂದು ಕಾಂಬಿನೇಷನ್ ಬಗ್ಗೆ ಸಿಂಹರಾಶಿಯವರು ಹೆಚ್ಚಾಗಿ ಗಮನ ಕೊಡಬೇಕು. ದಾಂಪತ್ಯದಲ್ಲಿ ಆರೋಗ್ಯದ ಏರುಪೇರುಗಳು ಗಂಡ ಹೆಂಡತಿ ಇಬ್ಬರಿಗೂ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ತಿಂಗಳಲ್ಲಿ ಒಮ್ಮೆ ಅಟ್ಲೀಸ್ಟ್ ಏಪ್ರಿಲ್ 14 ತನಕ 2 ಬಾರಿಯಾದರೂ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಪಂಚಾಮೃತ ಅಭಿಷೇಕ ಅಥವಾ ತುಳಸಿಯಿಂದ ಅರ್ಚನೆ ಇಂಥದ್ದನ್ನು ಮಾಡ್ಕೊಳ್ಳಿ. ಅಥವಾ ಮನೆಯಲ್ಲೇ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ.
ಅತ್ಯಂತ ಅವಶ್ಯಕ. ಸಿಂಹ ರಾಶಿಯವರು ದಾಂಪತ್ಯ ಜೀವನದಲ್ಲಿ ಆರೋಗ್ಯದ ಅಭಿವೃದ್ಧಿಗಳಿಗೆ ಈ ಒಂದು ಪರಿಹಾರ ಸೂಕ್ತ. 1.5 ತಿಂಗಳು ಈ ಒಂದು ಕಾಂಬಿನೇಷನ್ ಅದೇ ರಾಶಿಯಲ್ಲಿರುತ್ತೆ. ಮಾರ್ಚ್ 10ನೇ ತಾರೀಕಿನಿಂದ ಮಾರ್ಚ್ 20ನೇ ತಾರೀಕಿನ ತನಕ, ಅಂದರೆ 10 ದಿನ ಕುಜ ಮತ್ತು ರಾಹು ಇಬ್ಬರು ಕೇವಲ 4-5 ಡಿಗ್ರಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಒಂದೇ ರಾಶಿಯಲ್ಲಿ. ಅವರಿಬ್ಬರು ಬಹಳ ಸಮೀಪದಲ್ಲಿರ್ತಾರೆ. ಇದೆಲ್ಲ ತುಂಬ ಪ್ರಕೃತಿಯಲ್ಲಿ ಆಗುವಂತಹ ಏರುಪೇರುಗಳಿಗೂ ಕೂಡ ಈ ಒಂದು ಕಾಂಬಿನೇಷನ್ ಸ್ವಲ್ಪ ಕಾರಣವಾಗುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ತುಂಬ ಉತ್ತಮ. ಅಷ್ಟಮ ಮೃತ್ಯು ಸ್ಥಾನದಲ್ಲಿ ರವಿ, ಶನಿ ಮತ್ತು ಶುಕ್ರ 3 ಗ್ರಹಗಳ ಯುತಿ ಆಗುವಂಥದ್ದು. ಅವರೆಲ್ಲರೂ ಕೂಡ ಕುಟುಂಬ, ವಾಕ್ಸ್ಥಾನ, ಧನಸ್ಥಾನವನ್ನು ನೋಡ್ತಾರೆ. ಸ್ವಲ್ಪ ಧನವ್ಯಯ, ವಾಕ್ಯಗಳಿಂದ ನಿಷ್ಠುರ, ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಖಂಡಿತ ಶುಭ ಆಗುತ್ತೆ. ಇನ್ನು ವೃದ್ಧಾಪ್ಯದಲ್ಲಿರುವವರು ಹೃದಯಕ್ಕೆ ಸಂಬಂಧಪಡುವ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಟೆನ್ಷನ್ಗಳನ್ನು ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಭಾಗ್ಯಾಧಿಪತಿ ಕುಜ ಅಷ್ಟಮದಲ್ಲಿದ್ದಾನೆ. ಪಿತೃವಿನ ಆರೋಗ್ಯ, ಸಿಂಹರಾಶಿಯವರಿಗೆ ಇದೊಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ತಂದೆಯ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಹೃದಯ ಸಂಬಂಧಿತ ಆರೋಗ್ಯದ ವಿಚಾರಗಳಲ್ಲಿ ಪಿತೃ ಸ್ಥಾನಾಧಿಪತಿ ಕುಜ ಅಷ್ಟಮದಲ್ಲಿ ರಾಹುವಿನ ಯುತಿಯಲ್ಲಿದ್ದು, ಪಿತೃಕಾರಕ ಸೂರ್ಯ ಶನಿಯ ಯುತಿಯಲ್ಲಿ ಸಂಚಾರ ಮಾಡುವಂಥದ್ದು. ಈ 4 ಗ್ರಹಗಳ ಕಾಂಬಿನೇಷನ್ ಸ್ವಲ್ಪ ಆರೋಗ್ಯಕ್ಕೆ ರಿಲೇಟೆಡ್ ಆಗಿರುತ್ತೆ. ಕರ್ಮ ಉದ್ಯೋಗ ಸ್ಥಾನಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಸೊ ಉದ್ಯೋಗದಲ್ಲಿ ಈ ಒಂದು ಹೊಸ ಸಂವತ್ಸರದ ಪ್ರಾರಂಭದಲ್ಲಿ ಎಷ್ಟು ತಾಳ್ಮೆ ತಗೊಳ್ತೀರಾ ಅಷ್ಟು ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ನೋಡ್ತೀರಾ ಮುಂದಿನ ದಿನಗಳಲ್ಲಿ. ಲಾಭಾಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ. ಬುಧನಿಗೆ ಅಷ್ಟಮ ಬಹಳ ಶುಭ ಅಂತಲೇ ಹೇಳ್ಬೋದು. ಸ್ವಲ್ಪ ಜೀರ್ಣಕ್ರಿಯೆ ಅಥವಾ ಸ್ಕಿನ್ ಅಲರ್ಜಿಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಹೊಸ ಸಂವತ್ಸರ ಎಲ್ಲರಿಗೂ ಶುಭ ಫಲಗಳನ್ನು ಕೊಡಲಿ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿವರಗಳನ್ನು ಪಡೆಯುವ ಪ್ರಯತ್ನ ಮಾಡೋಣ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಎಲ್ಲ ನವಗ್ರಹಗಳು ಕೂಡ ಸಿಂಹರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.